ಈ ಸಲದ ವೀಕೆಂಡ್ ಎಲಿಮಿನೇಷನ್ಗೋ ಅಥವಾ ವೀಕೆಂಡ್ ಪಂಚಾಯಿತಿಗೋ ಸುದೀಪ್ ಸರ್ ಇಲ್ಲ. ವೆರಿ ರೇರು ಬಿಗ್ ಬಾಸ್ನಲ್ಲಿ ಸುದೀಪ್ ಸರ್ ಇಲ್ಲದ ವೀಕೆಂಡ್ಗಳು ವೆರಿ ವೆರಿ ರೇರ್ ಅದು. ಈ ವಾರ ಪೂರ್ತಿ ಕಾವ್ಯಾರ ಕ್ಯಾಪ್ಟನ್ಶಿಪ್ಪಲ್ಲಿ ಫ್ಯಾಮಿಲಿ ರೌಂಡ್ ಇದ್ದಿದ್ದರಿಂದ ತುಂಬ ಟಾಸ್ಕ್ಗಳ ಮೇಲೆ ಮತ್ತು ಇದೇನಿರಲಿಲ್ಲ, ಎಮೋಷ್ನಲಿ ಸ್ವಲ್ಪ ಕನೆಕ್ಟೆಡ್ ಇತ್ತು ಅಷ್ಟೇ. ಬಿಟ್ಟರೆ ವೀಕೆಂಡ್ಗೆ ಬೇಕಾಗ್ತಿತ್ತು ಸುದೀಪ್ ಸರ್, ಆದರೆ ಈ ಸಲ ಸ್ವಲ್ಪ ಎಮೋಷ್ನಲಿ ಹೋಗಿರೋದ್ರಿಂದ ಎಪಿಸೋಡ್ಗಳು, ಸೊ ಫ್ಯಾಮಿಲಿ ರೌಂಡ್ಸ್ ಆಗಿರೋದ್ರಿಂದ ಪಂಚಾಯಿತಿ ಮಾಡುವಂಥದ್ದೇನೂ ಇಲ್ಲ. ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಇಲ್ಲದೆ ಇರೋದ್ರಿಂದ ಬೇರೆ ಥರದ ಪ್ಲ್ಯಾನ್ಗಳು ಆಗಬಹುದೇನು. ಇಬ್ರಿಗೂ ಇದ್ದಿದ್ದು ಉದ್ದೇಶ ಇಷ್ಟೇ, ನನ್ನ ಮಗಳಿಗೋ ನನ್ನ ಅಕ್ಕನಿಗೋ ಒಂದಿಷ್ಟು ಟಿಪ್ಸು, ಅಂದರೆ ಟಿಪ್ಸ್ ಅನ್ನೋದಕ್ಕಿಂತ ಹೆಂಗಾಗ್ತಿದೆ ಹೊರಗಡೆ ಅನ್ನೋದನ್ನು ಅವಳಿಗೆ ಅರ್ಥ ಮಾಡಿಸ್ಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದ್ರು ಅಷ್ಟೇ. ಬಿಟ್ಟರೆ ಅದು ಆ ಕುಟುಂಬದ ಒಂದು ಬಾಂಡಿಂಗ್ ಅಷ್ಟೇ ಹೊರತುಪಡಿಸಿದ್ರೆ ಹೊರಗಿಂದೇನೋ ಹೇಳಬೇಕು ಅನ್ನೋ ಉದ್ದೇಶ ಇಬ್ಬರಲ್ಲೂ ಖಂಡಿತವಾಗಿಯೂ ಇರಲಿಲ್ಲ. ಯಾರು ಬರ್ಬೋದು ಫಿನಾಲೆಗೆ, ಯಾರು ಬಂದು ಕಪ್ಪನ್ನು ಎತ್ಕೊಂಡು ಹೋಗ್ಬೋದು ಗೊತ್ತಾಗುತ್ತೆ ಸದ್ಯದಲ್ಲೇ. ನಮಸ್ಕಾರ, ಸ್ಪೀಕ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಿಗ್ ಬಾಸ್ನ ಮತ್ತೊಂದು ವೀಕೆಂಡ್, ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೆ 2 ದಿನದ ಹಿಂದೆ. ಈ ವಾರ ಸುದೀಪ್ ಸರ್ ಬರೋದು ಡೌಟ್ ಇದೆ ಅಂತ, ಯಾಕಂದರೆ ಅವರ ಮಾರ್ಕ್ ಸಿನಿಮಾದ ಪ್ರಮೋಷನಲ್ಲಿ ಅವರು ಬ್ಯುಸಿ ಇರೋದ್ರಿಂದ ಥಿಯೇಟರ್ ವಿಸಿಟ್ಸ್ ಇರುತ್ತೆ, ಪ್ರೆಸ್ ಮೀಟ್ಸ್ ಇರುತ್ತೆ. ಸೊ ಹಾಗಾಗಿ ಬರೋ ಡೌಟ್ ಇದೆ ಅನ್ನೋ ಥರ ಹೇಳಿದ್ದೆ. ಎಸ್, ಅಫ್ಕೋರ್ಸ್ ಹಾಗೆ ಆಗಿದೆ. ಈ ಸಲದ ವೀಕೆಂಡ್ ಎಲಿಮಿನೇಷನ್ಗೋ ಅಥವಾ ವೀಕೆಂಡ್ ಪಂಚಾಯಿತಿಗೋ ಸುದೀಪ್ ಸರ್ ಇಲ್ಲ. ವೆರಿ ರೇರು ಬಿಗ್ ಬಾಸ್ನಲ್ಲಿ ಸುದೀಪ್ ಸರ್ ಇಲ್ಲದ ವೀಕೆಂಡ್ಗಳು ವೆರಿ ವೆರಿ ರೇರ್ ಅದು ಸಾಧ್ಯನೇ ಇಲ್ಲ ಅನ್ನೋಂಥದ್ದು ಅದು. ಬಟ್ ಈ ಸಲದ ಒಂದು ಸೀಸನ್ನಲ್ಲಿ ಅದಾಗಿದೆ, ಬಿಕಾಸ್ ಆಫ್ ಅವರ ಸಿನಿಮಾ ಬಹಳ ನಿರೀಕ್ಷಿತ ಮಾರ್ಕ್ ಸೂಪರ್ ಹಿಟ್ ಆಗಿ ಓಡ್ತಾ ಇದೆ. ಆ ಸಿನಿಮಾದ ಸಲುವಾಗಿ ಅವರು ಈ ಸಲ ವೀಕೆಂಡ್ನಲ್ಲಿ ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸ್ತಾ ಇಲ್ಲ. ಆದರೆ ವಿಶೇಷ ಏನು ಅಂತಂದರೆ, ಈ ವಾರ ಪೂರ್ತಿ ಕಾವ್ಯಾರ ಕ್ಯಾಪ್ಟನ್ಶಿಪ್ಪಲ್ಲಿ ಫ್ಯಾಮಿಲಿ ರೌಂಡ್ ಇದ್ದಿದ್ದರಿಂದ ತುಂಬ ಟಾಸ್ಕ್ಗಳ ಮೇಲೆ ಮತ್ತು ಇದೇನಿರಲಿಲ್ಲ, ಎಮೋಷ್ನಲಿ ಸ್ವಲ್ಪ ಕನೆಕ್ಟೆಡ್ ಇತ್ತು ಅಷ್ಟೇ. ಬಿಟ್ಟರೆ ಹಾಗಾಗಿ ನನ್ನ ಪ್ರಕಾರ ಟಾಸ್ಕ್ಗಳ ಮೇಲೆ ಕೊಟ್ಟಾಗ ಅಥವಾ ಬೇರೆ ಯಾವುದಾದ್ರೂ ಪ್ಲ್ಯಾನ್ ಮಾಡಿದರೆ ಈ ವಾರ ವೀಕೆಂಡ್ಗೆ ಬೇಕಾಗ್ತಿತ್ತು ಸುದೀಪ್ ಸರ್, ಆದರೆ ಈ ಸಲ ಸ್ವಲ್ಪ ಎಮೋಷ್ನಲಿ ಹೋಗಿರೋದ್ರಿಂದ ಎಪಿಸೋಡ್ಗಳು, ಸೊ ಫ್ಯಾಮಿಲಿ ರೌಂಡ್ಸ್ ಆಗಿರೋದ್ರಿಂದ ಪಂಚಾಯಿತಿ ಮಾಡುವಂಥದ್ದೇನೂ ಇಲ್ಲ ಫಸ್ಟ್ ಆಫ್ ಆಲ್. ಹಾಗಾಗಿ ಈ ಸಲ ಏನು ನಾಮಿನೇಟ್ ಆದವ್ರನ್ನ ಎಲಿಮಿನೇಟ್ ಮಾಡುವ ಪ್ರೋಸೆಸ್ಗೆ ಅತಿಥಿಗಳು ಮನೆಯೊಳಗೆ ಹೋಗ್ತಾ ಇದ್ದಾರೆ. ಪ್ರೋಮೋದಲ್ಲಿ ನೋಡಿರೋ ಹಾಗೆ ನಮ್ಮ ಡೈರೆಕ್ಟರ್ ಪ್ರೇಮ್ ಸರ್ ಮತ್ತು ಅವರ ಪತ್ನಿ ರಕ್ಷಿತಾ ಮೇಡಮ್ ಕಾಣಿಸ್ಕೊಂಡಿದ್ದಾರೆ ಪ್ರೋಮೋಲಿ. ಡಬಲ್ ಎವಿಕ್ಷನ್ ಅಂತ ಗೊತ್ತಾಗ್ತಾ ಇದೆ ಈ ಸಲ. ಇಬ್ಬರು ಮನೆಯಿಂದ ಹೊರಗಡೆ ಹೋಗಬೇಕಾಗಿ ಬರುತ್ತೆ. ಅದರಲ್ಲಿ ಒಂದು ಪ್ರೋಸೆಸ್ನಲ್ಲಿ ಪ್ರೋಮೋದಲ್ಲಿ ನೋಡಿದ ಹಾಗೆ ಧ್ರುವಂತ್ ಹೊರಗೆ ಹೋದಂತೆ ತೋರಿಸಿದ್ದಾರೆ, ಗೊತ್ತಿಲ್ಲ ಅದು ಶನಿವಾರವೇ ಅದನ್ನು ರಿವೀಲ್ ಮಾಡ್ತಾರಾ ಅದು ನನಗೆ ಗೊತ್ತಿಲ್ಲ. ಬಿಕಾಸ್ ನಾಳೆಗೂ, ಯಾಕಂದರೆ ಯೂಶ್ವಲಿ ಎಲಿಮಿನೇಷನ್ ರಿವೀಲ್ ಆಗೋದು ಸಂಡೇ ಅಲ್ವಾ, ಸೊ ಹಾಗಾಗಿ. ಬಟ್ ಈ ಸಲ ಸ್ವಲ್ಪ ಪ್ರೋಸೆಸ್ ಚೇಂಜ್ ಮಾಡಿರೋದ್ರಿಂದ ಸುದೀಪ್ ಸರ್ ಇಲ್ಲದೆ ಇರೋದ್ರಿಂದ ಬೇರೆ ಥರದ ಪ್ಲ್ಯಾನ್ಗಳು ಆಗಬಹುದೇನು. ಇನ್ನು ಫ್ಯಾಮಿಲಿ ರೌಂಡ್ನ ಈ ವಾರದ ಪೂರ್ತಿ ವಿಚಾರವನ್ನು ನೋಡ್ಕೊಂಡ್ಬಂದರೆ ಎಲ್ಲರಿಗೂ ತಮಗೆ ಬೇಕಾದಷ್ಟು ಹೊತ್ತು ಬೇಕಾದಷ್ಟು ಸಮಯ ಸಿಕ್ತು. ಆದರೆ ಕಾವ್ಯ ಅವರ ಫ್ಯಾಮಿಲಿ ಮಾತ್ರ ಜಾಸ್ತಿ ಹೊತ್ತು ಮನೆಯೊಳಗೆ ಇರಲಿಕ್ಕಾಗಿಲ್ಲ. ಕಾವ್ಯರ ತಾಯಿ ಮತ್ತು ಅವ್ರ ತಮ್ಮ ಬಂದಿದ್ದರು. ಇಬ್ರಿಗೂ ಇದ್ದಿದ್ದು ಉದ್ದೇಶ ಇಷ್ಟೇ, ನನ್ನ ಮಗಳಿಗೋ ನನ್ನ ಅಕ್ಕನಿಗೋ ಒಂದಿಷ್ಟು ಟಿಪ್ಸು, ಅಂದರೆ ಟಿಪ್ಸ್ ಅನ್ನೋದಕ್ಕಿಂತ ಹೆಂಗಾಗ್ತಿದೆ ಹೊರಗಡೆ ಅನ್ನೋದನ್ನು ಅವಳಿಗೆ ಅರ್ಥ ಮಾಡಿಸ್ಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದ್ರು ಅಷ್ಟೇ. ಬಿಟ್ಟರೆ ಅದು ಆ ಕುಟುಂಬದ ಒಂದು ಬಾಂಡಿಂಗ್ ಅಷ್ಟೇ ಹೊರತುಪಡಿಸಿದ್ರೆ ಹೊರಗಿಂದೇನೋ ಹೇಳಬೇಕು ಅನ್ನೋ ಉದ್ದೇಶ ಇಬ್ಬರಲ್ಲೂ ಖಂಡಿತವಾಗಿಯೂ ಇರಲಿಲ್ಲ. ಸೊ ಯುವಕ ಅವರ ತಮ್ಮ, ಬಟ್ ಆದರೆ ಸ್ವಲ್ಪ ಜೋಶ್ನಲ್ಲಿ ಹೇಳುವಾಗ, ಅಂದರೆ ಅದು ಫಸ್ಟ್ ಟೈಮ್ ಆಗಿದ್ದಾಗ ಓಕೆ ಇತ್ತು, ಬಿಟ್ ಅದು ಹೇಳ್ಬೋದಾ ಹೇಳಬಾರ್ದಾ ಅನ್ನೋದು ಸಹಿತ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರಲ್ಲ. ಬಟ್ ಫಸ್ಟ್ ಟೈಮ್ ವಾರ್ನಿಂಗ್ ಕೊಡಬೇಕಾದ್ರೆ ಒಂದು ಹೇಳಿದ್ರು, ಯಾವುದೇ ಸ್ಪರ್ಧಿಯ ಏನು ಇಮೇಜ್ ಚೇಂಜ್ ಆಗುವ ಹಾಗೆ, ಅಂದರೆ ಈಗ ಹೊರಗಡೆಯಿಂದ ನೋಡ್ಕೊಂಬಂದವರು ಒಳಗಡೆ ಬಂದು ನೀನು ಹಿಂಗೆ ಆಡ್ತಾ ಇದೆಯಾ, ನೀನು ಹಂಗೆ ಆಡ್ತಾ ಇದೆಯಾ, ನೀನು ಇದನ್ನು ಮಾಡಿದೆ, ನೀನು ಅದನ್ನು ಮಾಡಬಾರ್ದಿತ್ತು ಅಂತ ಹೇಳಿದ್ರೆ, ಓ ಹೊರಗಡೆಯಿಂದ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ನೆನ್ನೆ ನೋಡಿ ಅವ್ರು ಹೇಳಿದ ತಕ್ಷಣ ಗಿಲ್ಲಿಯ ಜೊತೆಗೆ ಯಾವಾಗವಾಗ ರಬ್ ಮಾಡ್ಕೋತಾ ಇದ್ದ ಕಾವ್ಯ, ನೆನ್ನೆ ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ಇಡಬೇಡ ಅಂತ ಹೇಳಿದ ತಕ್ಷಣ ಟಚ್ ಹಂಗೆ ಹೇಳ್ಬೇಡ ಅಂತ, ಬಿಕಾಸ್ ಗಿಲ್ಲಿದು ನಿಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅನ್ನೋದು ಫ್ಯಾಮಿಲಿಯ ಇನ್ಫಾರ್ಮೇಷನ್ ಕೊಟ್ಟರು ಅನ್ನೋದು ಬಿಗ್ ಬಾಸ್ ಅರ್ಥಕೊಂಡು ಇಮಿಡಿಯೇಟ್ಲಿ ಮುಖ್ಯ ದ್ವಾರದ ಮೂಲಕ ಹೊರಗೆ ಹೋಗಬೇಕು ಅಂತ ಹೇಳಿದ್ರು. ಹಾಗೆ ಹೋಗಬಾರ್ದು. ಯೂಶ್ವಲಿ ಫ್ಯಾಮಿಲಿ ನನ್ನ ನೋಡಲಿಕ್ಕೆ ಅಂತ ಬಂದ ಫ್ಯಾಮಿಲಿ ಹಾಗೆ ಬಿಗ್ ಬಾಸ್ ಕಡೆಯಿಂದ ವಾರ್ನಿಂಗ್ ತೊಗೊಂಡು ಮನೆಯಿಂದ ಹೊರಗಡೆ ಹೋದಾಗ ಯಾರಿಗಾದರೂ ಬೇಜಾರಾಗುತ್ತೆ, ಅದರಲ್ಲಿ ಎರಡನೇ ಮಾತೆಲ್ಲ. ಕಾವ್ಯಾಗೂ ಅದೇ ಬೇಜಾರಾಗಿದ್ದು, ಅದೇ ನೊಂದ್ಕೊಂಡಿದ್ದವರು, ರಾತ್ರಿ ಇಡೀ ಅಳ್ತಾ ಇದ್ರು. ಅರ್ಥ ಆಗುತ್ತೆ ನೋವು, ಇಷ್ಟು ದಿನ ಫ್ಯಾಮಿಲಿಯಿಂದ ದೂರ ಇದ್ದು ಅವರು ಮನೆಯೊಳಗಡೆ ಬಂದಾಗ
ಏನೋ ಒಂದಿಷ್ಟು ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಉಳಿದ ಫ್ಯಾಮಿಲಿಗಳಿಗೆ ಟಾಸ್ಕ್ ಆಡಲಿಕ್ಕೆ ಅವಕಾಶ ಸಿಕ್ತು, ಯಾರಿಗೋ ವೋಟ್ ರಿಕ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ತು, ಕ್ಯಾಪ್ಟನ್ ಆಯ್ಕೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ಮೋರ್ ಓವರ್ ಕಾವ್ಯ ಅವರ ಫ್ಯಾಮಿಲಿ ಬರೋದು ಗಿಲ್ಲಿಯ ಫ್ಯಾಮಿಲಿ ಬರುವಷ್ಟೇ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ಕಾವ್ಯನ ಫ್ಯಾಮಿಲಿ ಬಂದಾಗ ಏನೇನು ಮಾಡ್ತೀನಿ ಅಂತ ಗಿಲ್ಲಿ ಒಂದಿಷ್ಟು ಪ್ಲ್ಯಾನ್ಗಳನ್ನೆಲ್ಲ ಆಲ್ರೆಡಿ ರಿವೀಲ್ ಮಾಡಿದ್ದ. ಸೊ ಹಾಗಾಗಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದು ಇಲ್ಲೋ ಮಿಸ್ ಹೊಡೆದಿದ್ದು ಬಹಳ ಬೇಜಾರಾಯಿತು, ವೀಕ್ಷಕನಿಗೂ ಬೇಜಾರಾಯಿತು, ಕಾವ್ಯಾಗೂ ತುಂಬ ಬೇಜಾರಾಗಿದೆ, ಅವ್ರ ಫ್ಯಾಮಿಲಿಗೂ 100% ಬೇಜಾರಾಗಿರುತ್ತೆ. ಇನ್ನು ಮತ್ತೆಲ್ಲವೂ ಅದ್ಭುತ. ಮಾಳು ಫ್ಯಾಮಿಲಿ ಬಂದಿದ್ದು ಒಂಥರ ಎಮೋಷ್ನಲ್ ಆ್ಯಂಡ್ ಫನಿಯಾಗಿ ಕಾಣಿಸ್ತಾ ಇತ್ತು. ಅಪ್ಪನ ಥರನೇ ಇಬ್ಬರು ಮಕ್ಕಳು ಹೇರ್ ಸ್ಟೈಲ್ ಮಾಡಿಕೊಂಡು ಬಂದಿದ್ದು ಬಹಳ ಮುದ್ದಾಗಿತ್ತು, ಬಹಳ ಚೆನ್ನಾಗಿತ್ತು. ಅವ್ರ ವೈಫ್ ಸಹಿತ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಎಲ್ಲ ಒಂಥರ ಇಟ್ಸ್ ಅ ಗ್ರೇಟ್ ಕಾಂಬೋಸ್ ಅನ್ನೋ ಹಾಗಿತ್ತು. ಇನ್ನು ನಮ್ಮ ಗಿಲ್ಲಿಯ ಫ್ಯಾಮಿಲಿ ಅಂತೂ ಬಿಡಿ, ನೆಕ್ಸ್ಟ್ ಲೆವೆಲ್. ಗಿಲ್ಲಿ ಆ ಮನೆಯಲ್ಲಿ ಮಾತ್ರ ಹಾಗೆ ಅಂತ ಹೇಳ್ತಿದ್ದವ್ರಿಗೆ ಸಂಪೂರ್ಣ ಉತ್ತರವನ್ನು ಅವ್ರ ತಾಯಿ ಕೊಟ್ಟಿದ್ದಾರೆ. ಇಲ್ಲ, ಅವನು 3 ವರ್ಷದವನಿಂದ ಇದ್ದಾಗಿಂದ ಅವನು ಹೀಗೆ ತರಲೆ ಕಟ್ಟಾಕದ ಕಷ್ಟ ಅವನ್ನ ಅಂತ. ಅಲ್ಲೂ ಸಹಿತ ಅವ್ರ ಅಪ್ಪನ ಎದುರುಗಡೆ ಎಲ್ಲ ಕುತ್ಕೊಂಡು ಹಿಂಗೆ ಮಾತಾಡಲ್ಲ ಅಂತ ಅವ್ರ ಅಮ್ಮ ಹೇಳಿದಾಗ, ಇಲ್ಲೇ ನೋಡಿಯಾಕದುದೇ ಅಂತ, ಬಿಗ್ ಬಾಸ್ನಲ್ಲಿ ಹೊಡಿಬಾರ್ದು ಅಂತ ಹೇಳ್ಬಿಟ್ಟೆ ಕಳಿಸಿರ್ತಾರೆ ಅಂತ. ತನ್ನೂರಿನಲ್ಲಿ ತನ್ನ ಅಪ್ಪನ ಗೌರವ ಹೆಚ್ಚಾಗಿದೆ ಅನ್ನುವಂತಹ ಅರ್ಥದಲ್ಲಿ ಅವ್ರ ತಾಯಿ ಮಾತಾಡಿದ್ದು ತುಂಬ ಖುಷಿ ಅನ್ನಿಸ್ತು. ಒಂಥರ ಯಾವಾಗಲೂ ಅಷ್ಟೇ ಈ ಫ್ಯಾಮಿಲಿ ರೌಂಡ್ ಇದೆಯಲ್ಲ, ಇಟ್ಸ್ ಬ್ಯೂಟಿ. ಅಂದರೆ ಈಗಲಾದರೂ ಪರವಾಗಿಲ್ಲ, ಅರ್ಧ ದಿನ ಮುಕ್ಕಾಲು ದಿನ ಇದ್ದಾರೆ ಮನೆಯೊಳಗಡೆ. ಆದರೆ ನಮ್ಮ ಸೀಸನಲ್ಲೆಲ್ಲ ಹೆಂಗೆ ಅಂತಂದರೆ 10 ನಿಮಿಷ 5 ನಿಮಿಷ, ಅದರಲ್ಲಿ 10 ನಿಮಿಷ ಬಂದರೆ 5 ನಿಮಿಷ ಫ್ರೀಸು, 5 ನಿಮಿಷ ಮಾತಾಡಿಸು, 5 ನಿಮಿಷ ಕಳಿಸು, ಹಿಂಗಿರ್ತಿತ್ತು. ರಘು ಅವರು ತುಂಬ ಎಮೋಷ್ನಲ್ ಆದರು. ರಘು ಅವ್ರ ವೈಫ್ ಮತ್ತು ಮಗ ತುಂಬ ಕ್ಯೂಟ್ ಆಗಿದ್ದಾನೆ. ರಘು ಅವರ ಕ್ಯಾರೆಕ್ಟರ್ನ ಅವ್ರು ಹೇಳ್ತಾ ಇದ್ರು, ಹೇಗೆ ಸಹಿಸ್ಕೊಂಡಿದ್ದಾರೆ ಇಲ್ಲಿ ಗೊತ್ತಿಲ್ಲ, ಹೊರಗಡೆ ತುಂಬ ಕೋಪಿಷ್ಟ, ಅವರೆಲ್ಲೋ ಬರ್ತಿದ್ರೆ ನಾವಿಲ್ಲ ಅಲರ್ಟ್ ಆಗ್ಬಿಟ್ಟಿರ್ತೀವಿ ಅನ್ನುವಂಥ ವ್ಯಕ್ತಿತ್ವ ಮನುಷ್ಯಂದು. ಇಲ್ಲಿ ಎಲ್ಲ ಜೊತೆ ಹೊಂದ್ಕೊಂಡಿರೋ ನೋಡಿದ್ರೆ ಖುಷಿಯಾಗುತ್ತೆ ಅಂತ. ಎಸ್, ಆ ಮನೆ ಸಾಕಷ್ಟು ಜನರನ್ನು ಸಾಕಷ್ಟು ರೀತಿಯಲ್ಲಿ ಬದಲಾಯಿಸುತ್ತೆ. ಆ ಮನೆಗೆ ತಾಕತ್ತಿದೆ. ಆ ಕಾರಣಕ್ಕೋಸ್ಕರವೇ ಬಿಗ್ ಬಾಸ್ ಅದು ಯಾವಾಗಲೂ ನಂಬರ್ 1 ರಿಯಾಲಿಟಿ ಶೋ ಯಾಕಾಗುತ್ತೆ ಅಂತಂದರೆ, ಯಾಕಷ್ಟು ಜನಪ್ರಿಯತೆಯನ್ನು ಗಳಿಸುತ್ತೆ ಅಂತಂದರೆ, ಯಾಕೆ ಪ್ರತಿಯೊಬ್ಬರನ್ನು ತಲುಪುತ್ತೆ ಅಂತಂದರೆ, ಬಿಕಾಸ್ ಆ ಶೋಗೆ ತಾಕತ್ತಿದೆ. ಅಂದರೆ ನಾವು ಸಿನಿಮಾಗಳಲ್ಲಿ ನೋಡಿದಾಗ, ಧಾರಾವಾಹಿಗಳಲ್ಲಿ ನೋಡಿದಾಗ ಅಲ್ಲಿ ಕೇವಲ ಪಾತ್ರಗಳಾಗಿ ನೋಡಿರ್ತೀವಿ. ಇಲ್ಲಿ ಒಂದು ವ್ಯಕ್ತಿತ್ವ, ನಾನಾಗಿಯೇ ಹೋಗಬೇಕಲ್ಲಿ. ಅಲ್ಲಿ ಎಷ್ಟು ದೊಡ್ಡ ಸ್ಟಾರ್ ನಟ ಆಗಿದ್ರೂ ಸಹಿತ ಒಳಗಡೆ ಹೋದಾಗ ಅವರ ಹೆಸರೇ, ಅವ್ರದ್ದೇ ವ್ಯಕ್ತಿತ್ವ ತೋರಿಸ್ಬೇಕು. ಆ ವ್ಯಕ್ತಿತ್ವದ ಆಟದಲ್ಲಿ ತಮ್ಮ ಮಿಸ್ಟೇಕ್ಸ್ ಏನೇನಿರುತ್ತೆ ಅದನ್ನು ತಿದ್ಕೊಳ್ಳೋಕ್ಕೂ ಬಿಗ್ ಬಾಸ್ ಅವಕಾಶ ಮಾಡಿಕೊಡುತ್ತೆ ಅಂದರೆ ತಪ್ಪಾಗಲಾರ್ದು. ಸೊ ಈ ಥರದ್ದು ಒಂದು ಶೋನಲ್ಲಿ ಈ ಸೀಸನ್ನ ಅಂತಿಮ ಘಟ್ಟಕ್ಕೆ ಈಗ ಬರ್ತಾ ಇದ್ದೀವಿ. ಇನ್ನೇನು ಫಿನಾಲೆಗೆ ಹತ್ತಿರದಲ್ಲಿದ್ದೀವಿ. ಡಬಲ್ ಎವಿಕ್ಷನ್ ಇವತ್ತಾದರೆ ಇನ್ನೇನು ಕೆಲವರು ಅಷ್ಟೇ ಉಳ್ಕೊಳ್ಳೋದು ಮನೇಲಿ. ಯಾರು ಬರ್ಬೋದು ಫಿನಾಲೆಗೆ, ಯಾರು ಬಂದು ಕಪ್ಪನ್ನು ಎತ್ಕೊಂಡು ಹೋಗ್ಬೋದು ಗೊತ್ತಾಗುತ್ತೆ ಸದ್ಯದಲ್ಲೇ. ನಿಮ್ಗೇನನ್ಸುತ್ತೆ? ಯಾರು ಗೆಲ್ಬೋದು ಕಪ್? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಕ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.